hide your disappointment. There's fear in your eyes. Hi guys, welcome back to my YouTube channel. ನಾನು ಈಗ ರೆಡಿ ಆಗಿದ್ದು ಟೆಂಪಲ್ಗೆ ಹೋಗ್ತಿದ್ದೀವಿ, ನಾನು ನಮ್ಮ ಫ್ಯಾಮಿಲಿ. ಯಾವ ಟೆಂಪಲ್ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ, ಕಂಪ್ಲೀಟಾಗಿ ವ್ಲಾಗ್ ನೋಡಿ. ಮನೆ 7ಗೆ ಬಿಟ್ವಿ, ಎಲ್ಲರೂ ಇವಾಗ ಕೆಳಗಿಳಿದಾರೆ ನೋಡಿ. ಬನ್ನಿ ಗೈಸ್, ಬನ್ನಿ ನಾವು ನೆಕ್ಸ್ಟ್ ಹೋಗಿದ್ದೆ KSRTC ಬಸ್ ಸ್ಟ್ಯಾಂಡು. ಗೈಸ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಾವು ನೆಕ್ಸ್ಟ್ ಹತ್ತಿದ್ದೆ ರಾಣೆಬೆನ್ನೂರು ಬಸ್ಸು. ಯಾಕಂದರೆ ರಾಣೆಬೆನ್ನೂರಿಗೆ ಇಳಿದು ಅಲ್ಲಿಂದ ಕುರುವತ್ತಿ ಟೆಂಪಲ್ಲಿಗೆ ಹೋಗೋ ಬಸ್ ಇದೆ ಅಂತ, ಸೊ ಅದಕ್ಕೆ ಹತ್ತಿ ಕುತ್ಕೊಂಡಿದ್ವಿ, ಸೀಟ್ ಸಿಕ್ಕೈತೆ. ಗೈಸ್, ಬಸ್ಸು ಮೂವ್ ಆಯಿತು. ನಾವು ಹೋಗ್ತಿರೋ ಟೆಂಪಲ್ಲು ದಾವಣಗೆರೆಯಿಂದ ಅಲ್ಲಿಗೆ 52 ಕಿಲೋಮೀಟರ್ ಇದೆ. ಬಸ್ಸಲ್ಲಿ ಹೋಗ್ತಿರೋದೆಲ್ಲ ಅಷ್ಟೇ ಆಗುತ್ತೆ. ನೆಕ್ಸ್ಟ್ ಬಂದಿದ್ದೆ ಹರಿಹರ ಬಸ್ ಸ್ಟ್ಯಾಂಡ್. ನೆಕ್ಸ್ಟ್ ಬಂದಿದ್ದೆ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ಗೆ. ಬಟ್ ಅಲ್ಲಿ ಗೈಸ್ ಮಳೆ ಬರ್ತಿದೆ ಫುಲ್. ರಾಣೆಬೆನ್ನೂರಲ್ಲಿ ಬಸ್ಸೇ ಸಿಗ್ತಿಲ್ಲ ಗೈಸ್. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ದೇವಸ್ಥಾನದ ಜನ ಫುಲ್ಲು. ಬಟ್ ಬಸ್ಸಲ್ಲಿ ಇನ್ ಟೈಮಿಗೆ ಇಲ್ಲ, ಸೊ ಅದಕ್ಕೆ ಆಟೋ ಮಾಡ್ಕೊಂಡು ಹೊರಟ್ವಿ. ಡೈರೆಕ್ಟ್ ಟೆಂಪಲ್ ಹತ್ರನೇ ರೀಚ್ ಆದ್ವಿ. ಅಲ್ಲಿ ನಾಯೆಲ್ಲ ಲಾಕ್ ಮಾಡಿಬಿಟ್ಟವ್ರು ಗಾಡಿಯಲ್ಲಿ ಪಾಪ. 25 ಕಿಲೋಮೀಟರ್ ಇದೆ. ಅದರಲ್ಲೂ ಮಳೆ ಎಲ್ಲ ಬಂತು ಮಿಡಲಲ್ಲಿ. ಮಳೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ ಗೈಸ್, ಆಗಿಂದ ಹಂಗೆ ಆಗ್ತಿದೆ ನೋಡಿ. ಆದರೂ ಆಟೋದಲ್ಲಿ ಹೋಗೋಕೆ ಒಂಥರ ಮಜಾ. ನೋಡಿದ್ರಲ್ಲ, ಇದೆ ಮೇನ್ ಆರ್ಚ್. ಮೇನ್ಲಿ ಹೆಸರು ಕುರುವತ್ತಿ ಬಸವೇಶ್ವರ ಟೆಂಪಲ್ ಅಂತೇಳಿ. ಬಟ್ ನಾವಿಲ್ಲಿ 2 ದೇವ್ರನ್ನ ನೋಡ್ಬೋದು, ಒಂದು ಶಿವ ಮತ್ತು ಇನ್ನೊಂದು ಬಸವಣ್ಣ. ಸೊ ಅಲ್ಲಿಂದ ಆರ್ಚಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ 1 ಕಿಲೋಮೀಟರ್ ಅಷ್ಟು ದೂರ ಇದೆ. ಅಲ್ಲಿವರೆಗೂ ನಾವು ನಡಿಬೇಕು. ಸೊ ಹೋಗ್ತಿದ್ದೀವಿ ನೋಡಿ, ನಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆ. ಬಟ್ ಆದರೆ ಇವತ್ತು ಜನನೇ ಇರಲಿಲ್ಲ ನೋಡಿ. ನೀನು ನೋಡ್ತಿರ್ಬೋದು ನೀವು, ಈ ಥರ ಚಿಕ್ಕ ಓಣಿ ಇದೆ, ಅದು ಫುಲ್ ಡೆಡ್ ಎಂಡ್ ಒಳಗಡೆ ಟೆಂಪಲ್ ಇರೋದು. ಸೊ ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಫುಲ್ ಹೆವಿ ಬಿಸಿಲು. ಸೈಡ್ ಫೋಟೋ ತೆಗಿಬೋದಾ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಫೋಟೋಸ್ ಅಲೋ ಇಲ್ಲ ಅಂದರು ಅದರಲ್ಲೇ ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿ. ನನಗೆ ಕೈ ಮುಗಿರಿ ಗೈಸ್. ನೆಕ್ಸ್ಟ್ ಅದ್ರ ಮುಂದೆ ಇರೋದೇ ಶಿವನ್ ಟೆಂಪಲ್. ಇದು ಅಪೋಸಿಟ್ ಇದೆ. ಒಂದು ದೇವಸ್ಥಾನದೊಳಗಡೆ ಈ ಆರ್ಕಿಟೆಕ್ಚರ್ ನೋಡಿದರೆ ಫುಲ್ ಓಲ್ಡ್ ಆರ್ಕಿಟೆಕ್ಚರ್ ಅನಿಸುತ್ತೆ. ಆದರೂ ದೇವಸ್ಥಾನ ಫುಲ್ ಕೋಲ್ಡ್ ಇದೆ. ಇದು ಹೊರಗಡೆ ಹೇಗೆ ಆರ್ಕಿಟೆಕ್ಚರ್ ಇದೆಯೋ ಹಂಗೆ ಹೊರಗಡೆನೂ ಇದೆ. ಇದು ಕರೆಕ್ಟ್ ಶೇಪ್ ಗೆಸ್ ಮಾಡೋಕ್ಕೆ ಆಗ್ತಿಲ್ಲ, ಹಂಗಿದೆ ಟೆಂಪಲ್ ಇದು. ನೀವೇ ನೋಡ್ತಿದ್ದೀರಲ್ಲ. ಇಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಮೇಲೆ ನೆಕ್ಸ್ಟ್ ಹೊರಟ್ವಿ ದೇವಸ್ಥಾನದಿಂದ. ಟೈಮ್ ಮಧ್ಯಾಹ್ನ ಆಗಿತ್ತು, 1 ಗಂಟೆ. ಸೊ ಅದಕ್ಕೆ ಹೊಟ್ಟೆ ಸಿತಿತ್ತು, ಎಲ್ಲಿ ಊಟ ಮಾಡಬೇಕಂತ ಗೊತ್ತಾಗಲಿಲ್ಲ. ಬಟ್ ಇಲ್ಲೆಲ್ಲ ಆಟೋ ಡ್ರೈವರ್ ಒಂದು ಮಠದ ಹತ್ರ ಕರ್ಕೊಂಡು ಹೋದ್ರು. ಮೊಸಳೆಗಳಿವೆ, ಎಚ್ಚರಿಕೆ, ತಿನ್ನುತ್ತೆ. ಅಲ್ಲಿ ನೋಡಲ್ಲಿ ಏನೈತೆ ಅಮ್ಮಿ, ಅಲ್ಲಿ ಮೊಸಳೆ. ಕೆಳಗಿಳಿತಾ ಇದ್ದೀವಿ ಊಟ ಮಾಡೋಕ್ಕೆ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನಂಗೆ ಹೊಟ್ಟೆ ಸಲ ಮಠದ ಹೆಸ್ರು ನಾನು ನೋಡಲಿಲ್ಲ ಗೈಸ್, ಸಾರಿ. ಕಾಣಿಸ್ತಿದೇನೋ ಫಿಶಿಂಗ್ ಬೋಟಿಂಗ್ ಮಾಡ್ತಿರೋದು ನೋಡ್ದಂಗೆ ಇದೆ. ನಾಳೆ ಇಲ್ಲ ಗೈಸ್, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು, ಅಷ್ಟೇ ನೀರಿರೋದು. ಇಲ್ಲೇ ಊಟ ಮಾಡಿಕೊಂಡು ಹಂಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ದಾವಣಗೆರೆಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಗೈಸ್. ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬೈ ಬಾಯ್.